ಫೆಬ್ರವರಿ 23ರಂದು 121ನೇ ವಿಶ್ವ ರೋಟರಿ ದಿನಾಚರಣೆಯನ್ನು ರೋಟರಿ ಕಲ್ಯಾಣ ಝೋನ್ ವತಿಯಿಂದ ಬೀದರ್ ನಗರದ ಲಾವಣ್ಯ ಫಂಕ್ಷನ್ ಹಾಲ್ನಲ್ಲಿ ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದು ರೋಟರಿ ಕಲ್ಯಾಣ ಝೋನ್ ಸಹಾಯಕ ಗವರ್ನರ್ ಹಾವಿಶೆಟ್ಟಿ ಪಾಟೀಲ್ ಅವರು ತಿಳಿಸಿದ್ದಾರೆ. ಇನ್ನು ಬೀದರ್ ನಗರ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು 190 ದೇಶಗಳಲ್ಲಿ ತನ್ನ ಅಸ್ತಿತ್ವವನ್ನು ಅಳಿಸಿಕೊಂಡಿರುವಂತಹ ರೋಟರಿ ಕ್ಲಬ್ ಆರೋಗ್ಯ, ಶಿಕ್ಷಣ, ಮಹಿಳಾ ಸಬಲೀಕರಣ ಸೇರಿದಂತೆ ವಿವಿಧ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಬಂದಿದೆ. ಅದೇ ರೀತಿ ಬೀದರ್ ನಗರದಲ್ಲೂ ಸಹ ರೋಟರಿ ಕ್ಲಬ್ ವತಿಯಿಂದ ಸಾಕಷ್ಟು ಸಮಾಜಮುಖಿ ಕೆಲಸಗಳು ನಡೆಯುತ್ತಾ ಬಂದಿವೆ. ಈ ಹಿನ್ನೆಲೆಯಲ್ಲಿ ಸಂಸ್ಥೆಯ 121ನೇ ದಿನಾಚರಣೆ ಅಂಗವಾಗಿ ಬೀದರ್ ನಗರದಲ್ಲಿ ರೋಟರಿ ದಿನಾಚರಣೆಯ ಅಂಗವಾಗಿ ವಿವಿಧ ಸ್ಪರ್ಧೆಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ಚಿತ್ರಕಲೆ, ರಂಗೋಲಿ, ಭಾಷಣ ಸ್ಪರ್ಧೆ, ಸಾಂಸ್ಕೃತಿಕ ಸಂಜೆ, ಕ್ರಿಕೆಟ್ ಪಂದ್ಯಾವಳಿ ಹಾಗೂ ಸೈಕಲ್ ಜಾಥಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಆಸಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು ಎಂದು ಅವರು ತಿಳಿಸಿದರು. ರೋಟರಿ ಕ್ಲಬ್ ಆಫ್ ಬೀದರ್ ವತಿಯಿಂದ ತುಂಬುವುದರ ಸ್ವಾಗತವನ್ನು ಬಯಸುತ್ತೇನೆ. ಧನ್ಯವಾದ. ಸರ್ವರಿಗೂ ಸ್ವಾಗತ ಕೋರಿದಂತ ಬಸವರಾಜ ಪಾಟೀಲ್ ಅವರಿಗೆ, ರೋಟರಿ ಕ್ಲಬ್ ಆಫ್ ಬೀದರ್ನ ಸೆಕ್ರೆಟರಿ ಆದಂತಹ ಅನಿಲ್ ಕುಮಾರ್ ಬಿರಾದರ್ ಅವರಿಗೆ ರೋಟರಿ ಕ್ಲಬ್ ಆಫ್ ಬೀದರ್ ವತಿಯಿಂದ ತುಂಬುವುದರ ಸ್ವಾಗತವನ್ನು, ಸೆಕ್ರೆಟರಿ ಆದಂತಹ ಕೃಪಾ ಸಿಂಧು ಪಾಟೀಲ್ ಅವರಿಗೆ ರೋಟರಿ ಕ್ಲಬ್ ಆಫ್ ಬೀದರ್ ವತಿಯಿಂದ ತುಂಬುವುದರ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ರೋಟರಿ ಕ್ಲಬ್ನ ಆಕ್ಟಿವ್ ಮೆಂಬರ್ಸ್ ಆದಂತಹ ನಮ್ಮ ಡಾಕ್ಟರ್ ರಾಜಶೇಖರ್ ಸೇಡಂಕರ್ ಸರ್ ಅವರಿಗೆ ರೋಟರಿ ಕ್ಲಬ್ ಎಲ್ಲ ನಮ್ಮ ರೋಟರಿ ಮಿತ್ರರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಜಿಲ್ಲಾ ಕಸಾಪದ ಅಧ್ಯಕ್ಷರಾದಂತಹ ಸುರೇಶ್ ಶೆಟ್ಟಿ ಸರ್ ಅವರಿಗೆ ರೋಟರಿ ಕ್ಲಬ್ ಆಫ್ ಬೀದರ್ ವತಿಯಿಂದ ಈ ಒಂದು ಪತ್ರಿಕಾಗೋಷ್ಠಿಗೆ ಕರೆದ ಉದ್ದೇಶ ಅಂದರೆ ನಮ್ಮ ರೋಟರಿ ಕ್ಲಬ್ ಬೀದರ್ ವತಿಯಿಂದ 121ನೇ ರೋಟರಿ ವಿಶ್ವ ರೋಟರಿ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಅದರ ನಿಮಿತ್ತ ನಾನಾ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದು ನಮ್ಮ ರೋಟರಿ ವಿಶ್ವ ರೋಟರಿ ದಿನಾಚರಣೆ 23ನೇ ಫೆಬ್ರವರಿಗೆ ಆಚರಣೆ ಆಗ್ತದೆ. ಅದಕ್ಕಿಂತ ಮುಂಚಿತವಾಗಿ ಕೆಲವು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಮೊದಲನೇದಾಗಿ ನಾಳೆ 18ನೇ ತಾರೀಕಿಗೆ ಬೆಳಗ್ಗೆ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಎಲ್ಲ ಶಾಲಾ ಹಾಗೂ ಕಾಲೇಜು ಮಕ್ಕಳಿಗಾಗಿ ಕೆಲವು ಸ್ಪರ್ಧೆಗಳನ್ನು ಏರ್ಪಡಿಸಿದೆ. ನಾಳೆ ಬೆಳಗ್ಗೆ 18ರಂದು ಚಿತ್ರಕಲಾ ಸ್ಪರ್ಧೆ, ಹೈಸ್ಕೂಲ್ ಮಕ್ಕಳಿಗಾಗಿ ಚಿತ್ರಕಲಾ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಬಹುಮಾನಗಳನ್ನು ಕೂಡ ಇಟ್ಟಿದ್ದೀವಿ. ಪ್ರಥಮ ಬಹುಮಾನ 3,000 ರೂಪಾಯಿ ಇದೆ, ದ್ವಿತೀಯ ಬಹುಮಾನ 2,000 ಇದೆ, ಹಾಗೂ ತೃತೀಯ ಬಹುಮಾನ 1,000 ಇದೆ. ಹಾಗೂ ಅದ್ರ ಜೊತೆಗೆ ಅವರಿಗೆಲ್ಲ ಒಂದು ಸರ್ಟಿಫಿಕೇಟು ಹಾಗೂ ಅವರಿಗೆಲ್ಲ ಒಂದು ಮೆಡಲು ಅದು ಆ ಥರ ನಾವು ಮಾಡ್ತಾಯಿದ್ವಿ. ಆದ ನಂತರ ರಂಗೋಲಿ ಸ್ಪರ್ಧೆ ಇದೆ. ರಂಗೋಲಿ ಸ್ಪರ್ಧೆ ಎಲ್ಲ ಮಹಿಳೆಯರಿಗಿದೆ. ಅದರಲ್ಲಿ ಯಾವುದೇ ವಯೋಮಿತಿ ಇದು ಇಲ್ಲ. ಮಹಿಳೆಯರಿಗಾಗಿ ಗೃಹಿಣಿಯರಿರ್ಬೋದು, ಕಾಲೇಜ್ ಮಕ್ಕಳಿರ್ಬೋದು, ಹೈಸ್ಕೂಲ್ ಮಕ್ಕಳು ಯಾರು ಇರ್ಬೋದು, ಅವರೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸ್ಬೋದು. ಅದನ್ನು ಕೂಡ ನಾಳೆ ಅಲ್ಲಿ ರಂಗಮಂದಿರದಲ್ಲಿ ಬೆಳಗ್ಗೆ 10 ಗಂಟೆ 15 ನಿಮಿಷಕ್ಕೆ ಅದು ಚಾಲನೆ ಕೊಡಲಾಗ್ತದೆ. ಅದರಲ್ಲೂ ಕೂಡ ನಾವು ಬಹುಮಾನಗಳನ್ನು ಇಟ್ಟಿದ್ದೀವಿ. ಪ್ರಥಮ ಬಹುಮಾನ, ದ್ವಿತೀಯ ಹಾಗೂ ತೃತೀಯ ಬಹುಮಾನ. ಪ್ರಥಮ ಬಹುಮಾನ 3,000, ದ್ವಿತೀಯ ಬಹುಮಾನ 2,000 ರೂಪಾಯಿ, ಹಾಗೂ ತೃತೀಯ ಬಹುಮಾನ 1,000 ರೂಪಾಯಿ. ಜೊತೆಗೆ ಎಲ್ಲ ಅವರಿಗೆ ಪ್ರಶಂಸೆ ಪತ್ರ ಕೂಡ ಕೊಡ್ತೀವಿ, ಒಂದು ಟ್ರೋಫಿನೂ ಕೂಡ ಕೊಡ್ತೀವಿ. ಮೂರನೇದಾಗಿ ಭಾಷಣ ಸ್ಪರ್ಧೆ ಕೂಡ ಇಟ್ಕೊಂಡಿದ್ದೀವಿ. ಭಾಷಣ ಸ್ಪರ್ಧೆ ಮಕ್ಕಳಿಗೆ ಅಂದರೆ ಕಾಲೇಜ್ ಮಕ್ಕಳಿಗಾಗಿ ಇಟ್ಕೊಂಡಿದ್ದೀವಿ, ಕಾಲೇಜ್ ಹುಡುಗರಿಗೆ. ಅದರಲ್ಲಿ ವಿಷಯ ಕೊಟ್ಟಿದ್ದೀವಿ, ದುಶ್ಚಟಗಳ ನಿರ್ಮೂಲನೆಯಲ್ಲಿ ಯುವಕರ ಪಾತ್ರ ಅಥವಾ ಜಿಲ್ಲಾಭಿವೃದ್ಧಿಯಲ್ಲಿ ರೋಟರಿ ಸಂಸ್ಥೆಯ ಪಾತ್ರ. ಬೀದರ್ ಜಿಲ್ಲಾಭಿವೃದ್ಧಿಯಲ್ಲಿ ರೋಟರಿ ಸಂಸ್ಥೆಯ ಪಾತ್ರ, ಈ ವಿಷಯವನ್ನು ನಾವು ಕೊಟ್ಟಿದ್ದೀವಿ. ಅದಕ್ಕೆ ಎರಡರ ಒಂದು ಸರ್ ಯಾವುದೋ ಅವ್ರು 2 ಚಾಯ್ಸ್ ಕೊಟ್ಟಿವಿ. ದುಶ್ಚಟಗಳ ನಿರ್ಮೂಲನೆಯಲ್ಲಿ ಯುವಕರ ಪಾತ್ರ ಅಥವಾ ಬೀದರ್ ಜಿಲ್ಲಾ ಅಭಿವೃದ್ಧಿಯಲ್ಲಿ ರೋಟರಿ ಸಂಸ್ಥೆಯ ಪಾತ್ರ. ಈ 2 ವಿಷಯದಲ್ಲಿ ಯಾವುದನ್ನು ಅವರು ಆರಿಸ್ಕೊಳ್ಬೋದು. ಅವರು ಕನ್ನಡ, ಇಂಗ್ಲೀಷು, ಹಿಂದಿಯಲ್ಲಿ ಭಾಷಣ ಮಾಡ್ಬೋದು. 3 ಭಾಷೆಯಲ್ಲಿ ಅವರಿಗೆ ಅವಕಾಶ ಇದೆ. ಅದೆಲ್ಲ ವಿಸ್ತಾರವಾಗಿ ನಾವು ನಮ್ಮ ಪ್ರಕಟಣೆ ಕೊಡ್ತೀವಿ. ಅವ್ರ ಕಾಲಾವಕಾಶ ಅದೆಲ್ಲ ಅದನ್ನು ಕೂಡ 12 ಗಂಟೆಗೆ ಉದ್ಘಾಟನೆ ಆಗ್ತದೆ. ಆಮೇಲೆ ಅದಾದಮೇಲೆ ನಾವು ಬೀದರ್ ನಾಗರಿಕ ಸನ್ಮಾನ ಸಮಿತಿ ಹಾಗೂ ರೋಟರಿ ಕ್ಲಬ್ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು CPR ವರ್ಕ್ಶಾಪು ಹಾಗೂ ಯುವಕರಲ್ಲಿ ಈ ಒಂದು ಮಾದಕ ವಸ್ತುಗಳ ಒಂದು ಪರಿಣಾಮ ಕುರಿತು ನಮ್ಮ ಡಾಕ್ಟರ್ ಶೇಡಂಕರ್ ಅವರು ಸವಿಸ್ತಾರ ತಮಗೆಲ್ಲ ಹೇಳಬಯಸ್ತಾರೆ. CPR ಬಗ್ಗೆ ಅದೆಲ್ಲ ಅದು ಅವ್ರದ್ದು
ಹಾಗೂ ಅದಾದಮೇಲೆ ಸಾಯಂಕಾಲ ಸಾಂಸ್ಕೃತಿಕ ಸಂಜೆ 6 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಅದರಲ್ಲಿ ಅವರಿಗೆ ಸರ್ ಅದೆಲ್ಲ ಕೂಡ್ರಿ ಬೀದರ್ ನಾಗರಿಕ ಸನ್ಮಾರ್ಗ ಸಮಿತಿ BNSS ಅಂತೇಳಿ ಈಗ ಹೊಸದಾಗಿ ಸ್ಥಾಪನೆ ಆಗಿದೆ. ಈಗ ಸುಮಾರು 6 ತಿಂಗಳಾಯ್ತದು. 6 ತಿಂಗಳಾಯ್ತು ಸರ್. ಅದೆಲ್ಲ ಭಾಳಷ್ಟು ಕೆಲಸ ಮಾಡ್ತಾಯಿದೆ. ನಮ್ಮ ಅಬ್ದುಲ್ ಖದೀರ್ ಅವರು ಮತ್ತು ನಮ್ಮ ಶೇಡಂಕರ್ ಅವರ ನೇತೃತ್ವದಲ್ಲಿ ಭಾಳ ಚೆನ್ನಾಗಿ ಎಲ್ಲ ಅದರಲ್ಲಿ ಸರ್ ಎಲ್ಲ ಜಾತಿ ಪ್ರತಿಯೊಂದು ಜಾತಿಯಿಂದ ಅದಕ್ಕೆ ಧರ್ಮದವರು ಯಾರು ಅದರಲ್ಲಿ ಇದ್ದಾರೆ. ಅಂದರೆ ಸಮಾಜನ ಇದು ಮಾಡ್ಬೇಕಂದ್ರೆ ಅದೆಲ್ಲ ವಿಸ್ತಾರವಾಗಿ ನಮ್ಮ ಶೇಡಂಕರ್ ಸರ್ ಬಂದಿದ್ದಾರೆ, ಹೇಳ್ತಾರೆ ಅವ್ರು ತಮ್ಮ ವಿಷಯ ಬಂದಾಗ. ಸಾಯಂಕಾಲ ಅವತ್ತೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದಾವೆ ಸರ್. ಅದರಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು